ರೈತ ಮಿತ್ರ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಸ್ವರಾಜ್ 744 ಎಫ್ ಗಾಡಿನ ಮಾರಾಟಕ್ಕೆ ತಂದಾನೆ. ವೀಕ್ಷಕರೇ, ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ಓನರ್ ನಂಬರ್ ಕೂಡ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಯಾವ್ದಾದ್ರು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಜಸ್ಟ್ ಫೋಟೋಸ್ ಕಳಿಸ್ಕೊಡಿ, ನಾನೇ ಕರೆ ಮಾಡಿ ಡೀಟೇಲ್ಸ್ ಎಲ್ಲ ತಗೊಂತೀನಿ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 ಎಫ್ ಗಾಡಿ 48 HP ಗಾಡಿ. ಇದು ಮಾಡಲ್ಲು 2015 ಗಾಡಿ. ಮಾಡಲ್ಲು 2015. ಓನರ್ ಬಂದು ಎರಡನೇ ಓನರ್ ಇದ್ದಾರೆ. ಗಾಡಿಗೆ ಎರಡನೇ ಓನರು, ತಗೊಂಡ್ರೆ ನೀವು ಮೂರನೇ ಓನರ್ ಆಗ್ತೀರಾ. 2015 ಮಾಡಲು, ಬಟ್ ಗಾಡಿ ರಿಜಿಸ್ಟರ್ ಆಗಿರೋದು 2022ರಲ್ಲಿ. 2022 ರಿಜಿಸ್ಟ್ರೇಷನು, ಮಾಡಲ್ಲು 2015. ಆ ಗಾಡಿ ಇಲ್ಲಿವರೆಗೂ 5000 ಗಂಟೆ ಕೆಲಸ ಮಾಡಿದೆ. 5000 ಗಂಟೆ ಕೆಲಸ ಮಾಡಿರುವಂಥ ಗಾಡಿ. ಪವರ್ ಸ್ಟೇರಿಂಗ್ ಇದೆ ಗಾಡಿ. ಪವರ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳ ವಿಷಯಕ್ಕೆ ಬಂದರೆ ಗಾಡಿಗೆ ಫ್ರಂಟ್ ಬ್ಯಾಕ್ ಎಲ್ಲ ಕೂಡ ರಿಮೋಟ್ ಟೈರ್ಗಳು ಗಾಡಿಗೆ ಇದಾವೆ. ಫ್ರಂಟ್ ಬ್ಯಾಕು 4 ರಿಮೋಟ್ ಟೈರ್ಸ್ಗಳು ಗಾಡಿಗಿದಾವೆ. ಗಾಡಿ ಜೋಡಿ ಸಾಮಾನ್ಯ ಯಾವುದೂ ಇಲ್ಲ, ಜಸ್ಟ್ ಟ್ರ್ಯಾಕ್ಟರ್ ಮಾತ್ರನೇ, ಇಂಜಿನ್ ಮಾತ್ರನೇ ಮಾರಾಟಕ್ಕಿರೋದು. ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ ಗಾಡಿಗೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಲೊಕೇಶನ್ನು ಇದು ಮಾರಾಟಕ್ಕಿರೋದು ದಾವಣಗೆರೆ ಜಿಲ್ಲೆಯಲ್ಲಿದೆ. ದಾವಣಗೆರೆ ಸಿಟಿಯಲ್ಲೇ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿರೋದು. ಪವರ್ ಸ್ಟೇರಿಂಗ್ ಗಾಡಿ. ಇನ್ನು ಪ್ರೈಸ್ ಬಂದು ಓನರ್ದು ಕೇಳುತ್ತಿರೋದು 3,50,000 ಹೇಳ್ತಾರೆ. ಇದು ಫೈನಲ್ ರೇಟ್ ಅಲ್ಲ ವೀಕ್ಷಕರೇ, ಮಾತಾಡುವಾಗ ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಪ್ರೆಸೆಂಟ್ ಅಲ್ಲಿ ಈ ಗಾಡಿಗೆ ಓನರ್ ಹೇಳ್ತಿರೋದು 3,50,000. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಓನರ್ ಜೊತೆ ಮಾತಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಖರೀದಿ ಮಾಡ್ಬೋದು. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ಗಾಡಿ ಕೂಡ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಓಕೆ ಆದ್ರೇ ತೊಗೊಳ್ಳಿ, ಇಲ್ಲಾಂದರೆ ಯಾರಾದರೂ ತೊಗೊಳ್ಳೋ ರೈತರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಚಾನಲಿಂದ ನಿಮಗೆ ಉಪಯೋಗ ಆಗ್ಬೋದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.